ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಶ್ರೀ ಶಿವಯೋಗೀಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಸಂಸ್ಥೆಯ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ದೀಪದಾನ ಸಮಾರಂಭ. ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳ ನೂತನ ಪ್ರಯೋಗಾಲಯ ಉದ್ಘಾಟನೆ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಅಧ್ಯಕ್ಷತೆಯನ್ನು ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳು, ಅತಿಥಿಗಳಾಗಿ ಅಶ್ವಿನಿ ಬಿರಾದರ್ ಪಾಟೀಲ್, ಲಕ್ಷ್ಮಣ್ ದ್ಯಾಗನಟ್ಟಿ ಉಪಸ್ಥಿತರಿದ್ದರು. ಪ್ರಸ್ತುತ ವರ್ಷದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಂಥವರಿಗೆ ಸನ್ಮಾನ ಮಾಡಲಾಯಿತು. ಅಂತ ಒಳ್ಳೆ ಕಥೆಗಳನ್ನು ಹೇಳುವುದು, ಈ ರೀತಿಯಾಗಿ ಉತ್ತಮ ಶಿಕ್ಷಣವನ್ನು ಕೊಡುವುದರಿಂದ ಇವತ್ತು ನಮ್ಮ ಭಾರತ ಈ ಮಟ್ಟಕ್ಕೆ ಬರಬೇಕಾದ್ರೆ ಡಾಕ್ಟರ್ಸು, ಎಂಜಿನಿಯರ್ಸು ಇವರಿಂದ ಅಲ್ಲ, ಯಾರಿಂದ? ಶಿಕ್ಷಕರಿಗಿರುವಷ್ಟು ಗೌರವ ಯಾರಿಗಿಲ್ಲ. ಒಬ್ಬ ಡಾಕ್ಟರ್ ಬಂದಾದ್ರು, ಇಂಜಿನಿಯರ್ ಬಂದಾದ್ರೆ ಯಾರು ಎದ್ದು ಬಂದಿಲ್ಲ. ಹೌದಿಲ್ಲ? ಇವತ್ತು ನಿಮ್ಮ ಸರ್ ಕ್ಲಾಸ್ ಒಳಗೆ ಎಂಟ್ರಿ ಆದರೂ ನೀವೆಲ್ಲ ಎದುರಿಸ್ತಿರಲಿಲ್ಲ. ಶಿಕ್ಷಕರಿಗೆ ಭಾಳ ದೊಡ್ಡ ಗೌರವವಿದೆ. ಆದ್ದರಿಂದ ಎಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆಯ ಉನ್ನತ ಮಟ್ಟದ, ಗುಣಮಟ್ಟದ ಸಂಸ್ಕೃತಿ, ಇನ್ನು ಮುಂದೆ ಸಮಾಜದಲ್ಲಿ ಉತ್ತಮ ಶಿಕ್ಷಕರಾಗಿ, ಶಿಕ್ಷಕಿಯರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿರಿ. ಈಗ ನಮ್ಮ ಇವರು ಹೇಳಿರಲ್ಲ, ಬರೀ ನಾವು ಶಿಕ್ಷಕರಾಗಿ ಅಷ್ಟೇ ಇದು ಮಾಡಬೇಕಂತಲ್ಲ, ಅನಂತ ಅವಕಾಶಗಳದಾವೆ. ಗೊತ್ತಾಯ್ತಲ್ಲ? ನೀವು ಉತ್ತಮ ಶಿಕ್ಷಕರೇ ಆಗ್ಬೋದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಯತ್ನ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಾವು ಬೆಂಗಳೂರಲ್ಲಿರುವಾಗ ಒಬ್ಬ ವಾಚ್ಮಾನ್, ಭಾಳ ದೂರ ಕತೆ ಬೇಡ, ನಮ್ಮ ಕಣ್ಣು ಮುಂದೆ ನಡೆದ ಕಥೆಗಳು ನಮಗೆ ಭಾಳ ಏನಾಗ್ತಾವೆ ಅಂತಂದ್ರೆ ಅದರಿಂದ ನಾವು ಇನ್ಸ್ಪೈರ್ ಆಗಿರ್ತೀವಿ. ಒಬ್ಬ ವಾಚ್ಮಾನ್ ಇದ್ದ ನಾವು ಓದುವಾಗ SRVM ಅಂತೇಳಿ ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಅಂತ ಬೆಂಗಳೂರಲ್ಲಿ ನಾವು ಅಲ್ಲಿ ಓದ್ತಾ ಇದ್ವಿ. ಅಲ್ಲಿ ಒಬ್ಬ ವಾಚ್ಮಾನ್ ಭಾಳ ಬಡತನ ಅಂದ್ರೆ ಭಾಳ ಬಡತನ. ಅವನಿಗೂ ಕೂಡ ನಮ್ಮಷ್ಟೇ ಓದು ವಯಸ್ಸ, ಆದರೆ ಬಡತನದಿಂದ ಅವನು ವಾಚ್ಮನ್ ಆಗಿದ್ದ. ಅವನು ಏನು ಮಾಡಿದ ಅಂದರೆ, ನಾವು ಓದ್ತಿದ್ವಲ್ಲ, ಅವನು ಮಂಡ್ಯ ಕಡೆಯಿಂದ ಬಂದು ಒಂದು ವರ್ಷ ಇದ್ದು ಬೆಂಗಳೂರಾಗಿ ನೋಡಿ ಅವನಿಗೂ ಓದ್ಬೇಕನ್ನಿಸ್ತು. ಆದರೆ ಭಾಳ ಬಡತನ ಪಾಪ. ಅವನು ನನ್ನ ಮುಂದೆ ಹೇಳಿದ, ಹಿಂಗೆ ನಾನು ಓದ್ಬೇಕಂತೀನಿ, ಅದಕ್ಕೆ ಏನು ಮಾಡೋದು? ಓದ್ಬೇಕಂತಂದ್ರೆ ಅಗಲಿ ಅಂತೂ ಹೋಗೋಕ್ಕಾಗಿಲ್ಲ, ನೌಕರಿ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಹೋಗಿ ಅದೇ ಸ್ವಾಮೀಜಿ ಹೇಳಿದ್ದೆ, ಹಿಂಗೆ ಒಂದು ಓದೋ ಭಾಳ ತೀವ್ರವಾದ ಇಚ್ಛೆ ಇದೆ, ಅವ್ನು 10th ಮುಗಿಸಿದಾನ, ಆರ್ಟ್ಸ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವ್ನಿಗೆ ಏನಾದರೂ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ವಿದ್ಯಾರ್ಥಿ ಆಗಿದ್ದಾಗ ಸ್ವಾಮೀಜಿ ಹೇಳಿದ್ದೆ. ಆವಾಗ ಸ್ವಾಮೀಜಿಯವರು ಏನು ಮಾಡಿದ್ರು ಅಂತಂದ್ರೆ, ಮೊದಲು ಸಹೋದರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮ ಇದು 2ನೇ ಬಾರಿಗೆ ನಾನು ಈ ಶಿಕ್ಷಣ ಹಂತಕ್ಕೆ ಯಾಕೆಂದರೆ ನಾನು ಇಲ್ಲಿ 4 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದಿದ್ದೀನಿ. 2 ವರ್ಷ PUC ಹಾಗೂ 2 ವರ್ಷ BEd ಮುಗಿಸಿದ್ದೀನಿ. ಜೊತೆಗೆ ಇಂಥ ಶಿಕ್ಷಣ ಸಂಸ್ಥೆಗೆ ಕಲಿಯುವಂಥ ಭಾಗ್ಯ ಸಿಕ್ಕತ್ತೆ ನನ್ನ ದೊಡ್ಡ ಪುಣ್ಯ. ಯಾಕಂದರೆ ಕಲಿಯುವ ಸಂದರ್ಭ ಭಾಳಷ್ಟು ಕಷ್ಟ ಇತ್ತು, ಪರವಾಗಿಲ್ಲ. ಆದರೂ ಬಡತನ ಶಿಕ್ಷಣ ಕಲಿಬೇಕಂದ್ರೆ ಯಾವುದೇ ತೊಂದರೆಗಳನ್ನು ಬರಲಾರದು ಅಂತಾಗ ಕೆಲವೊಂದಷ್ಟು ಅನುಭವ ಆಗಿದ್ದು, ನಾವು ಒಳ್ಳೆಯ ಬುದ್ಧಿಯ ಬಹುದೇ ಇರ್ಬೋದು, ಬಟ್ ಒಳ್ಳೆಯ ಅನುಭವಿಸ್ತಾ ಇದ್ದೀನಿ ಅಂತ ನನ್ನನ್ನು ನಾನು ಅಂದ್ಕೊಂಡಿದ್ದೀನಿ. ಬಟ್ ಯಾಕಂತಂದರೆ ಶಿಕ್ಷಣ ನಿರಂತರವಾದಂಥ ಪ್ರಕ್ರಿಯೆ. ಇದು ಶಿಕ್ಷಣದೊಳಗೆ ಪ್ರತಿ 2 ವರ್ಷ ನಮಗೆ ಶಿಕ್ಷಣದ ಮೌಲ್ಯಗಳನ್ನು ಕಲಿತಿದ್ದೀವಿ. ಅದರಲ್ಲೂ 2 ಸರ್ ಹೇಳಿದಂಥ ವಿಷಯ ಸೈಕಾಲಜಿ ಭಾಳಷ್ಟು ಅನುಭವ ಕೊಡಬೇಕು. ಕಾರಣಕ್ಕೆ ಬರ್ತಾನೆ ಒಬ್ಬರಲ್ಲಿ ಮುಗಿಸಿದ್ರಲ್ಲ, ಕಾರಣಕ್ಕೆ ಬರ್ತಾನೆ, ಜೊತೆಗೆ ಅವಲೋಕನೆ ಬರ್ತಾನೆ, ಭಾವನಾತ್ಮಕ ಬರ್ತಾನೆ. ಇವೆಲ್ಲ ಶಿಕ್ಷಣಗಳು ವಿಕಲ ಆಗ್ತಿರ್ತಾವೆ. ಜೊತೆಗೆ ವ್ಯಕ್ತಿತ್ವ ಅನ್ನೋದು ಕೊನೆಗೊಂದು ಪದ ಬರುತ್ತೆ. ಮನುಷ್ಯನ ಶ್ರೇಷ್ಠವಂತ ಶಿಕ್ಷಣವನ್ನು ಪಡೆದ ನಂತರ ವ್ಯಕ್ತಿತ್ವ ಅನ್ನೋದು ಈ ಸಮಾಜಕ್ಕೆ ಬೇಕಾಗುತ್ತೆ. ಇಲ್ಲಿ ಶಿಕ್ಷಣ ಕಲ್ತಿವಿ, ನೆಕ್ಸ್ಟ್ ಬರಬೇಕಂದು ಅನುಭವ ಅಂದರೆ ಅದನ್ನು ರೂಢಿಸ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಶಿಕ್ಷಣದ ಜೊತೆಗೆ ನಾವು ಕಾರ್ಯಕ್ರಮಗಳು ಹೋಗಬೇಕಾಗುತ್ತೆ. ಅಂತ ಕಾರ್ಯಕ್ರಮ ಮಾಡುವಂಥ ಶ್ರೇಷ್ಠ ಶಿಕ್ಷಕರು ನಮ್ಮ ಹೆಚ್ಚಿನ BEd ಕಾಲೇಜಲ್ಲಿ ಸಿಕ್ಕಂಥ ಶ್ರೇಷ್ಠ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಳ್ಳಿ ಗುರುಗಳು ಇದೇ ಸಂಸ್ಥೆಯಲ್ಲಿ ನಮಸ್ಕರಿಸುತ್ತಾ, ಈ ದಿನ ಒಂದು ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಕಲಿತಂತಹ ಕಾಲೇಜಿನಲ್ಲಿ ಅತಿಥಿಯಾಗಿ ಬಂದು ಕೂತ್ಕೊಳ್ಳುವಂತಹ ಒಂದು ಬಹಳಷ್ಟು ಖುಷಿ ವಿಚಾರ. ಅನ್ನೋದಕ್ಕಿಂತ ಭಯ. ಯಾಕಂತಂದ್ರೆ
ನಾವು ಕಲಿಯುವಂಥ ಸಂದರ್ಭದೊಳಗೆ ನಾವು ಶಿಕ್ಷಕರ ಎದುರಿಗೆ ಮಾತಾಡ್ತಾನೆ ಬೇಡ, ಬಹಳ ಭಯ. ಸರ್ ಬಂದ ಕೂತ್ಕೋರಿ ಅಂತಂದ್ರು, ಇಲ್ಲ ಸರ್ ನೀವು ಕೂತ್ಕೊಳ್ರಿ ನಾನಿದ್ದೇನೆ, ಇಲ್ಲಮ್ಮ ಕೂತ್ಕೋ ಅಂತ ಹೇಳಿದ್ರು ಸರ್. ಅದಕ್ಕೆ ಶಿಕ್ಷಕರು ಅಂತಂದ್ರೆ ನಮಗೆ ಭಯ ಭಕ್ತಿ ಇರಬೇಕು. ಭಯ ಭಕ್ತಿ ಇದ್ದರೆ ನಾವೇನು ಮಾಡ್ತೀವಿ ಅಂತಂದ್ರೆ ಶಿಕ್ಷಣವನ್ನ ಕಲಿತೀವಿ. ಯಾಕೆ ಹೇಳಿ, ಚಿಕ್ಕ ಮಕ್ಕಳಿಗೆ ನಾವು ಏನಾದರೂ ತಪ್ಪು ಮಾಡಿದ್ರೆ ಖುಷಿಯಿಂದ ಅವ್ರಿಗೆ ಹೇಳ್ತೀವಿ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ, ಮತ್ತು ಅದನ್ನ ಕಂಟಿನ್ಯೂ ಮಾಡ್ತಾರೆ. ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಶಿಕ್ಷಕ ನಮ್ಗೆ ಈ ಥರ ಅಲ್ಲ, ನೀ ಹಿಂಗೆ ಮಾಡಬೇಕು, ನೀ ಈ ಥರ ಇರಬೇಕು ಅಂತ ನಮ್ಗೆ ಏನಾದರೂ ಅವ್ರ ಸ್ಥಿತಿಯಿಂದ ಹೇಳಿದ್ರೆ ನಮ್ಮ ಮನಸ್ಸಿಗೆ ನೋವಾಗ್ತದಿಲ್ಲ ಅಂತಲ್ಲ. ಆದ್ರೆ ಅದು ಆ 2 ವರ್ಷ ನೋವು ಅನಿಸ್ತದೆ ನಮ್ಗೆ. ಆದ್ರೆ ನಾವು ಮುಂದೆ ಅದನ್ನು ಬಿಟ್ಟು ಹೋದ್ಮೇಲೆ ಏನು ಮಾಡ್ಕೊತೀವಿ, ನಮ್ಮ ಶಿಕ್ಷಕರು ಏನು ಮಾಡ್ತಿದ್ರು, ನಮ್ಗೆ ಬೈತಿದ್ರು. ಯಾರು ಬೈತಾರಲ್ಲ ಅವ್ರಿಗೆ ಸಿಟ್ಟು ಮಾಡ್ಕೋತೀವಿ ನಮಗೆ ಸಹಜ. ಆದ್ರೆ ಯಾರು ನಮಗೆ ಸಿಟ್ಟ ಒಳ್ಳೆಯ ಶಿಸ್ತನ್ನು ಬೆಳೆಸ್ತಾರಲ್ಲ ಅವರನ್ನ ಜೀವನ ಪರ್ಯಂತ ಏನು ಮಾಡೋದಿಲ್ಲ, ಮರೆಯೋದಿಲ್ಲ. ಅದಕ್ಕೆ ಕಲಿಕೆ ಅನ್ನುವಂಥದ್ದು ಒಂದು ನಿರಂತರವಾದಂಥ ಪ್ರಯತ್ನ. ನಾವು ಕಲಿಬೇಕು ಅಂತಂದ್ರೆ ನಮ್ಮ ಮಾರ್ಗ ಇರಬೇಕು, ನೇರವಾಗಿರ್ಬೇಕು. ಯಾವಾಗಲೂ ನಾವು ಆ ಕಡೆ ಈ ಕಡೆ ನೋಡ್ಬಾರ್ದು. ಈಗ ನೋಡ್ರಿ, ನಾವು ಏನಾದರೂ ಒಂದು ಕಲಿತಿರ್ತೀವಿ, ಒಂದು ಕಾರ್ ಡ್ರೈವಿಂಗ್ ಕಲಿತಿರ್ತೀವಿ, ಬೈಕ್ ಕಲಿತಿರ್ತೀವಿ. ನಾವು ನೇರವಾಗಿ ನೋಡಿದ ಗಾಡಿ ಬಂದು ಸೈಡ್ ನೋಡಿದ್ರೆ ಏನಾಗ್ತದೆ, ಕಲಿಬೇಕಾದ್ರೆ ಏನಾಗ್ತದೆ ಹೇಳಿ, ಆಗ್ತದಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.